ಸೋಪ್ ಎಲ್ಲಿಂದ ತಗೊಂಡದ್ದು ಗೊತ್ತುಂಟಾ? ನಮ್ಮದು ಪುತ್ತೂರಲ್ಲಿ 100 ರುಪೀಸ್ ಇದು ಆಫರ್ ಇತ್ತು. ಇದು ಫುಲ್ ಡ್ರೈ ಇರ್ತದೆ ಆಯ್ತಾ. ಇದ್ರಲ್ಲಿ ಎಂತೆಲ್ಲ ಹಾಕಿದ್ದಾರೆ ಗೊತ್ತುಂಟಾ? ನನ್ನಮ್ಮ ಮಾಡಿದ್ದು ಅಂದ್ರೆ ಅಮ್ಮ ಮಾಡಿ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ತುಂಬ ಟೈಮ್ ಆದಮೇಲೆ ನಾನೀಗ ಪಿ ಜಿಯಲ್ಲಿ ವ್ಲಾಗ್ ಮಾಡ್ತಿದ್ದೇನೆ. ಎಂತ ಗೊತ್ತುಂಟಾ, ನಾನಿಲ್ಲಿ ಡೈಲಿ ತಿಂಡಿ ಎಲ್ಲ ಇಡ್ಲಿಕ್ಕೆ ಉಂಟಲ್ಲ, ಒಂದು ಬಾಕ್ಸ್ ಉಂಟು, ತೋರಿಸ್ತೇನೆ ನಿಮಗೆ ನೋಡಿ. ಇದೆ ಜಾಸ್ತಿ ಅಂತ ಇಲ್ಲ, ಸ್ವಲ್ಪ ಬಗೆ ಇರುವುದು, ತೋರಿಸ್ತೇನೆ ನಾನು. ಅಷ್ಟು ಬಗೆ ಉಂಟು. ಮಾಡಿ ಬಿಸ್ಕೆಟ್ ಅಮ್ಮ ಕೊಟ್ಟದ್ದು, ರಸ್ಕ್ ಉಂಟು. ಅಂದ್ರೆ ತುಂಬ ತುಂಬ ತಿನ್ಲಿಕ್ಕಲ್ಲ, ಸ್ವಲ್ಪ ಸ್ವಲ್ಪ, ಖಾಲಿ ಚಹಾ ಕುಡಿಯುವುದೆಂತಕ್ಕೆ ಅಂತ ನೋಡಿ. ಚಹಾ, ಇನ್ನು ಚಹಾ ಎಲ್ಲ ಕುಡಿದಾದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಮಾರಿ ಬಿಸ್ಕೆಟ್, ಮನೆಯಲ್ಲೆಲ್ಲ ಹೋದಾಗ ಅಮ್ಮ ಬೇರೆ ಬೇರೆ ತಿಂಡಿ ಎಲ್ಲ ಮಾಡಿಟ್ಟಿರ್ತಾರೆ ನನಗೆ. ಪಿ ಜಿಯಲ್ಲಿ ವಾರಕ್ಕೆ 2 ವಾರಕ್ಕೆ ಒಮ್ಮೆ ಹೋದ್ರೆ ಸಹ ಇರ್ತದೆ, ಇಲ್ಲದಿದ್ರೆ ಸಹ ಇರ್ತದೆ. ಡೈಲಿ ಮಾಡಿರ್ತಾರೆ ಅಮ್ಮ, ಸುಸ್ತಾಗಿರ್ತದೆ ತಿನ್ಬೇಕು ಅಂತ. ಇದು ಚಟ್ನಿ ಪೌಡರ್, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದು ಫುಲ್ ಡ್ರೈ ಇರ್ತದೆ ಆಯ್ತಾ. ಇದರಲ್ಲಿ ಎಂತೆಲ್ಲ ಹಾಕಿದ್ದಾರೆ ಗೊತ್ತುಂಟಾ? ನನ್ನಮ್ಮ ಮಾಡಿದ್ದಿದ್ದು ಅಂದ್ರೆ ಅಮ್ಮ ಮಾಡಿ ನನಗೆ ಕೊಟ್ಟು ಕಳಿಸಿದ್ದು. ಇದರಲ್ಲಿ ಎಷ್ಟಿತ್ತು, ಡೈಲಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಸ್ವಲ್ಪ ತಗೊಳ್ಳೋದಲ್ಲ. ಊಟ ಮಾಡಿ ಇಷ್ಟು ಖಾಲಿಯಾಗಿದೆ, ಈಗ ಒಂದು ಇಷ್ಟುಂಟು. ಇದಕ್ಕೆಂತೆಲ್ಲ ಹಾಕಿದ್ದಾರೆ ಅಂತ ಹೇಳಿದರೆ, ಕರಿಬೇವು ಮತ್ತು ಕೋಕೋನಟ್ ಅಂದರೆ ಡ್ರೈ ಇರ್ತದಲ್ಲ ಅದು, ಮತ್ತು ಸ್ವಲ್ಪ ಉಪ್ಪು, ಮತ್ತು ಕೆಂಪು ಮೆಣಸು, ಮತ್ತು ಸ್ವಲ್ಪ ಕೊತ್ತಂಬರಿ, ಇಷ್ಟು ಹಾಕಿ ಮೊದಲಿಗೆಂತ ಮಾಡೋದಂತ ಹೇಳಿದರೆ, ಈ ಬೇವು ಸೊಪ್ಪು ಉಂಟಲ್ಲ, ಅದನ್ನು ಚೆಂದ ವಾಶ್ ಮಾಡಿ ಡ್ರೈ ಮಾಡಬೇಕು. ಡ್ರೈ ಮಾಡಿ ಆದಮೇಲೆ ಬನ್ನಲಿಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕದೇನೆ ಸ್ವಲ್ಪ ಬಿಸಿ ಮಾಡಬೇಕು, ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಅದು ತಣ್ಣಗಾಗ್ತದಲ್ಲ, ಅದಾದಮೇಲೆ ಪೌಡರ್ ಮಾಡಿಡೋದು. ಇದು ನನಗೆ ಉಂಟಲ್ಲ 1 ತಿಂಗಳಾಯಿತು ತಗೊಂಡು. ಸ್ವಲ್ಪ ಸ್ವಲ್ಪ ತಿನ್ನೋದಲ್ಲ, ಕೂದಲಿಗೆ ಕಣ್ಣಿಗೆ ಎಲ್ಲದಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗೆ ಸ್ವಲ್ಪ ಸ್ವಲ್ಪ ತಿನ್ನೋದು. ನನಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ, ಆದರೂ ಸಹ ಅಮ್ಮ ಕೊಡ್ತಾರಲ್ಲ, ಅದಕ್ಕೋಸ್ಕರ ನಾನು ತಿನ್ನೋದು. ಊಟ ಮಾಡುವಾಗೆಲ್ಲ ಆಗ್ತದಲ್ಲ ಸ್ವಲ್ಪ ಸ್ವಲ್ಪ, ಅಂದರೆ ನಾನ್ ವೆಜ್ ಎಲ್ಲ ಇರುವುದಿಲ್ಲ ಆಗ, ಮಧ್ಯಾಹ್ನ ಎಲ್ಲ ನಮಗೆ ತರಕಾರಿ ಅಲ್ಲ, ಹಾಗೆ. ನೋಡಿ, ಸಣ್ಣ ಬೆಡ್, ಇದರಲ್ಲಿ ನಾನು ಮಲಗೋದು. ಎಲ್ಲ ರಾಶಿ ಉಂಟು, ಅಂದರೆ ಗಲೀಜಾಗಿ ಉಂಟು. ಇದು ನೋಡಿ ಗುಜಿರಿ ಎಷ್ಟು ಸಹ ಉಂಟು. ಇದೆಲ್ಲ ಉಂಟಲ್ಲ, ಬೆಳಿಗ್ಗೆ ಹೊರಡುವಾಗ ಹೀಗೆ ಇರ್ತದೆ, ಮತ್ತು ನಾನು ಸಂಜೆ ಬಂದು ಉಂಟಲ್ಲ ಎಲ್ಲ ಕ್ಲೀನ್ ಮಾಡಿ ಇಡೋದು. ಡ್ರೆಸ್ ವಾಶ್ ಮಾಡಲಿಕ್ಕೆಲ್ಲ ಉಂಟು ನೋಡಿ, ಎಲ್ಲ ಇಟ್ಟಿದ್ದೇನೆ. ನಾನುಂಟಲ್ಲ ಪಿ ಜಿಗೆ ಜಾಯ್ನ್ ಆಗಿ, ಅಂದರೆ ಇಲ್ಲಿ ಅಂತ ಅಲ್ಲ, ಮಂಗಳೂರಲ್ಲಿ ಕೂಡ ಇದ್ದೆ ನಾನು. ಪಿ ಜಿಯಲ್ಲಿ ಇದ್ದದ್ದು ತುಂಬ ವರ್ಷ ಆಯಿತು. ಸಾಧಾರಣ ಎಷ್ಟು ಗೊತ್ತುಂಟು, ಒಂದು 4 ರಿಂದ 5 ವರ್ಷ ಆಗಿರ್ಬೋದು. ನಂದು ಡಿಗ್ರಿ ಎಲ್ಲ ಆದಮೇಲೆ ಉಂಟಲ್ಲ, ನಾನು ಡೈರೆಕ್ಟ್ ಜಾಬಿಗೆ ಹೋದದ್ದಲ್ಲ, ಆಗ ಫುಲ್ಲು ಅದೇ ಪಿ ಜಿಯಲ್ಲೇ ಸೆಟಲ್ ಆಗಿದ್ದದ್ದು. ಕೆಲವೊಮ್ಮೆ ಬೇಜಾರಾಗ್ತದೆ, ಅಂದರೆ ಅಮ್ಮ ಇಲ್ಲ ಅಪ್ಪ ಎಲ್ಲ ಇರುವುದಿಲ್ಲಲ್ಲ, ನಾನು ಒಬ್ಬಳೇ ಇರ್ತೇನೆ ಇಲ್ಲಿ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಈಗ ಮನೇಲಿ ಅಮ್ಮ ಎಂತ ಕೊಟ್ಟರೆ ಸಹ ಅವತ್ತು ಈಗ ಇಲ್ಲ ಆಯಿತಾ. ಅವತ್ತೆಲ್ಲ ಎಂತ ತಿಂಡಿ ಮಾಡಿ ಕೊಟ್ಟರೆ ಸಹ ಅದು ಬೇಡ ಇದು ಬೇಡ ಅಂತ. ಅದೇ ಪಿ ಜಿ ಜಾಯಿನ್ ಆದಮೇಲೆ ಉಂಟಲ್ಲ, ಎಂತ ಕೊಟ್ಟರೆ ಸಹ ನಡೀತದೆ. ಈಗ ನಂದು ಚಹಾ ಎಲ್ಲ ಕುಡ್ದಾಯ್ತು, ಇನ್ನು ನಾನು ಫ್ರೆಶ್ ಅಪ್ ಆಗಿ ಬರೋದು. ಅದಾದಮೇಲೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ, ನೀವು ನೋಡ್ತಾ ಇರಬೇಕು ವಿಡಿಯೋ ಮಾತ್ರ. ಮತ್ತು ಎಂತ ಗೊತ್ತುಂಟಾ, ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು, ಬಾಯ್. ಸೋಪ್ ಎಲ್ಲಿಂದ ತಗೊಂಡದ್ದು ಗೊತ್ತುಂಟಾ? ನಮ್ಮದು ಪುತ್ತೂರಲ್ಲಿ 100 ರುಪೀಸ್ ಇದು ಆಫರ್ ಇತ್ತಲ್ವ, ಅಲ್ಲಿಂದ ತಗೊಳ್ಳೋದು. ನೋಡಿ, 4 ಪೀಸ್ ಬರ್ತದೆ. ಇವತ್ತಿಗೆ ಇದರಲ್ಲಿ ಒಂದು ತಗೊಳ್ಬೇಕು, ನೋಡಬೇಕು ಹೇಗೆ ಉಂಟು ಸೋಪ್ ಅಂತ. ಇದುಂಟಲ್ಲ, ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು. ಫ್ರೆಶ್ ಅಪ್ ಆಗಿ ಬಂದದ್ದು.
ನನಗೆ ಉಂಟಲ್ಲ ಈ ಪಿ ಜಿಯಲ್ಲಿ ತುಂಬ ಇಷ್ಟವಾದದ್ದು ಅಂತ ಹೇಳಿದರೆ ಈ ಬೆಕ್ಕು. ನಾನು ಇದ್ದಾಗೆಲ್ಲ ಇಲ್ಲಿ ಇರ್ತದೆ ಇದು ಈವ್ನಿಂಗ್. ಈಗ ಮಾವಿದ್ದೆಲ್ಲ ಸೀಸನ್ ಅಲ್ವಾ, ಹಾಗೆ ನೋಡಿ ಇದು ಸಣ್ಣ ಸಣ್ಣ ಮಾವಿತ್ತು, ಅದನ್ನೀಗ ಉಪ್ಪಲ್ಲಿ ಹಾಕಿ ತಿಂತಾ ಇರೋದು. ಸಂಜೆ ಡ್ಯೂಟಿ ಎಲ್ಲ ಆದಮೇಲೆ ಉಂಟಲ್ಲ ನನಗೆ ಪುತ್ತೂರು ಟೌನಿಗೆ ಹೋಗ್ಲಿಕ್ಕಿತ್ತು, ಹಾಗೆ ಅಲ್ಲಿಂದ ಬರುವಾಗ ಕುಕ್ಕುಂಬರ್, ಕ್ಯಾರೆಟ್ ಮತ್ತು ಲೈಮ್ ತಗೊಂಡು ಬಂದದ್ದು. ಇದನ್ನುಂಟಲ್ಲ ಮಧ್ಯಾಹ್ನ ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ತಗೊಳ್ಳೋದು. ಇಷ್ಟು ಬಗೆ ಉಂಟಲ್ಲ ನನಗೆ ಒಂದು 5 ದಿನಕ್ಕೆ ಬರ್ತದೆ ಇದು. ಇದನ್ನೆಲ್ಲ ಈಗ ತೆಗೆದಿಟ್ಟುಂಟಲ್ಲ, ಒಂದನ್ನು ಮಾತ್ರ ನಾನೀಗ ಊಟಕ್ಕೆ ತಗೊಳ್ತಾ ಇರೋದು, ಅಂದರೆ ಅರ್ಧ ಮಾಡಿ ಅರ್ಧ ನಾಳೆಗೆ ಅಂತ. ಓಕೆ, ಈಗ ಇದನ್ನು ವಾಶ್ ಮಾಡಿ ತರ್ತೇನೆ. ಲೈಟಾಗಿ ಜ್ವರ ಮತ್ತು ವೀಕ್ನೆಸ್ ಆಯಿತಾ, ಹಾಗೆ ಊಟ ಮಾಡಲಿಕ್ಕೆ ಸಹ ಮನಸ್ಸಾಗ್ತಾ ಇರಲಿಲ್ಲ. ಅದಕ್ಕೆ ಇದನ್ನೀಗ ಕಟ್ ಮಾಡಿ ಇದರೊಟ್ಟಿಗೆ ಸ್ವಲ್ಪ ಊಟ ಮಾಡೋದು. ಮತ್ತು ಕುಕ್ಕುಂಬರ್ ತಿಂದರೆ ಉಂಟಲ್ಲ ನೆಕ್ಸ್ಟ್ ಡೇ ಶೀತ ಆಗಲಿಕ್ಕೆ ಶುರುವಾಗ್ತದೆ. ಫ್ರೂಟ್ಸ್ ಮತ್ತು ಸ್ವಲ್ಪ ತರಕಾರಿ ಜಾಸ್ತಿ ತಿನ್ನೋದಾಯ್ತು, ಅದರಿಂದ ಉಂಟಲ್ಲ ಫೇಸ್ ಇದು ಪಿಂಪಲ್ ಕೂಡ ಕಮ್ಮಿ ಆಗ್ತದೆ. ಇದು ಸಿಂಪಲ್ಲಾಗಿ ಸಲಾಡ್ ಮಾಡಿದ್ದು, ಕುಕ್ಕುಂಬರ್, ಸ್ವಲ್ಪ ಸಾಲ್ಟ್ ಮತ್ತು 2 ಚಿಲ್ಲಿ ಹಾಕಿದ್ದು, ಮತ್ತು ಒಂದು ಸಣ್ಣ ಆನಿಯನ್ ಹಾಕಿದ್ದು, ಇಷ್ಟೇ. ಇದು ನೋಡಿ ಫ್ರೆಶ್ ಮಾವಿದ್ದು ಉಪ್ಪಿನಕಾಯಿ, ಈ ಸಲದ್ದು ಫಸ್ಟ್ ಉಪ್ಪಿನಕಾಯಿ ಇದು. ಇದೊಂದು ಇದ್ದರೆ ಊಟ ಕೂಡ ಒಳ್ಳೆಯದಾಗ್ತದೆ. ಇದೊಂದು ಕಂಟೈನರ್ ಬಾಕ್ಸ್ ಉಂಟಲ್ಲ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು, ಇದು ನನಗೆಲ್ಲ ತುಂಬ ಯೂಸ್ ಆಗ್ತದೆ. ಅಂದರೆ ಸೀಡ್ಸ್ ಎಲ್ಲ ಇರ್ತದಲ್ವ, ಅದನ್ನೆಲ್ಲ ಒಂದರಲ್ಲೇ ಹಾಕಿಡ್ಲಿಕ್ಕಾಗ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಕುಡಿಯುವ ಅಭ್ಯಾಸ ಉಂಟು. 1 ವರ್ಷ ಜಾಸ್ತಿ ಆಯಿತು ಈ ಅಭ್ಯಾಸ ಮಾಡಿ. ಇನ್ನು ಊಟ ಮಾಡೋದು ಇವತ್ತು ನಮಗೆ ವೆಜ್. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.